ಎಂಬ ಪುಸ್ತಕ 6ನೇ ಅಧ್ಯಾಯ 17ನೇ ವಾಕ್ಯ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಆತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಅದರಲ್ಲಿದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಕೆಲವು ಅದರಲ್ಲಿ ಬೆಕ್ಕನ್ನು ಬರುತ್ತದೆ. ಅದು ಹೋಗೋದಕ್ಕೆ ಮುಂಚೆ ಆ ವಿಷಯ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಈ ವಿಷಯ ನಾವು ನೋಡಿದ್ದು ಸ್ವಲ್ಪ ಅದರಲ್ಲಿರುವ ಒಂದು ವಾಕ್ಯ ನೋಡಿ ನಾವು ತಿರುಗ ಕಟ್ಟಿಗೆ ಕಟ್ಟಿಗೆ ಶಿರಸ್ತ್ರಾಣ ಎಂಬುದು ತುಂಬಾ ಮುಖ್ಯವಾಗಿರುವ ಒಂದು ವಿಷಯ. ಒಂದು ವೇಳೆ ಸುವಾರ್ಥ ಸಮಾಧಾನದ ಸುವಾರ್ಥ ಎಂಬ ಕೆರೆಗಳು ಹಾಕಿಕೊಂಡಿವೆ, ಸೈತಾನ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಸೊಂಟೆಯಲ್ಲಿ ನಡುಕಟ್ಟು ಕೆಟ್ಟಿ ಯಾವುದು ನಡು ಸತ್ಯ ಎಂಬ ನಡುಗಟ್ಟೆ ಕೆಟ್ಟಿ. ಸೊ ಅವನಿಗೂ ಏನು ನಡುಭಾಗ ಸೊಂಟ ಎಂಬುದು ಮುಟ್ಟೋದು ಸಾಧ್ಯ ಇಲ್ಲ. ಸೊಂಟೆಯಲ್ಲಿ ಬೆಲೆ ಇಲ್ಲದ್ರೆ ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಿಂದಕ್ಕೂ ಆಗಲ್ಲ, ನಡ್ಕೊಂಡಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ನಂಬಿಕೆ ಎಂಬ ಗುರಾಣಿ ಇಲ್ಲಂದ್ರೆ ಏನಾಗುತ್ತೆ? ಶತ್ರು ನಮ್ಮ ಅಟ್ಯಾಕ್ ಮಾಡಬಹುದು. ಸತ್ಯ ಎಂಬುದು ಇರಬೇಕು. ಇನ್ನೊಂದು ನೀತಿ ಎಂಬ ಕವಚ ಇರಬೇಕು. ಈಗ ನಾಳೆ ಇದೆ, ಆಗ ತಲೆಯಲ್ಲಿ ರಕ್ಷಣೆ ಎಂಬ ಶಿರಸ್ತ್ರಾಣ ಇಲ್ಲಂದ್ರೆ ಏನಾಗುತ್ತೆ? ಇಲ್ಲಿ ಕಾಲೋ ಸೊಂಟೇನೋ ಇಲ್ಲ ಕೈಯೋ ಶರೀರನ ಏನು ಮುಟ್ಟೆ ಸಾಧ್ಯ ಆಗಿಲ್ಲ. ಈಗ ತಲೆ ಫ್ರೀ ಆಗಿದೆ, ಕವರ್ ಮಾಡಿ ಇಲ್ಲ, ತಲೆ ಕಟ್ ಮಾಡಿ ಅಂದ್ರೆ ಏನಾಗುತ್ತೆ? ಪ್ರಾಣನೇ ಹೋಗುತ್ತೆ. ಇದು ಲೋಕ ರೀತಿಯಾಗಿ ನಾವು ಹೇಳೋದ್ರಿಂದ ಏನಾಗ್ತ ಆಗುತ್ತೆ? ಈಗ 2 ವೀಲರಲ್ಲಿ ಹೋಗೋರು, ಬೈಕಲ್ಲಿ ಹೋಗೋರು ಕಾನೂನು ಇದೆ, ಹೆಲ್ಮೆಟ್ ಧರಿಸಬೇಕು. ಅನೇಕರು ಏನು ಮಾಡ್ತಾರೆ, ಪೊಲೀಸ್ ನೋಡೋದು ಮಾತ್ರ ಇದು ಧರಿಸ್ತಾರೆ. ಮತ್ತೆ ಸಮಯ ಸ್ಟೈಲ್ ಆಗಿ ಕೈಯಲ್ಲಿ ಹಾಕ್ತಾರೆ, ಕೆಲವರು ಆ ಮಿರರ್ ಸೈಡಲ್ಲಿ ಇರ್ತಾರೆ, ಆ ರೀತಿಯಲ್ಲಿ ಮಾಡ್ತಾರೆ. ಆಗ ಹೆಲ್ಮೆಟ್ ಇದೆ, ಶಿರಸ್ತ್ರಾಣ ಇದೆ, ಅದು ಎಲ್ಲಿ ಧರಿಸಬೇಕು ಅಲ್ಲಿ ಧರಿಸೋದಿಲ್ಲ, ಕೈಯಲ್ಲಿ ಇಟ್ಕೊಳ್ತಾರೆ. ಕೈಯಲ್ಲಿ ಹಿಡಿಯೋದು ಮಾತ್ರ ಕೈಯಲ್ಲಿ ಹಿಡಿಬೇಕು. ಯಾವುದು ಎಲ್ಲಿ ಧರಿಸಬೇಕೋ ಅದಲ್ಲಿ ಧರಿಸಲೇಬೇಕು. ಏನಾಗುತ್ತೆ? ಕೆಲ ಆಕ್ಸಿಡೆಂಟ್ ಆಗುವಾಗ ಇಲ್ಲ ಸ್ಕಿಡ್ ಆಗಿ ಕೆಳಗಡೆ ಬಿದ್ದು ಹೋಗುವಾಗ ಹೆಲ್ಮೆಟ್ ತಲೆಯಲ್ಲಿಲ್ಲ, ಎಲ್ಲಿದೆ? ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಹ್ಯಾಂಡಲ್ ಬಾರಲ್ಲಿ ಹಾಕಿದ್ದಾನೆ. ಹೆಲ್ಮೆಟ್ ಇದೆ, ಅದು ಎಲ್ಲಿದೆ? ಹ್ಯಾಂಡಲ್ ಬಾರಲ್ಲಿದೆ, ಕೈಯಲ್ಲಿದೆ. ಕೆಳಗಡೆ ಬಿದ್ದೋಗಿದ್ರೆ ಏನಾಗುತ್ತೆ? ತಲೆ ಏಟಾಯ್ತು, ಪ್ರಾಣ ಹೋಗುತ್ತೆ. ಇಲ್ಲಂದ್ರೆ ಏಟಾಗುತ್ತೆ. ಆಸ್ಪತ್ರೆಯಲ್ಲಿ ಪ್ರಾಣ ಸಾವು ಜೀವ ಮಧ್ಯದಲ್ಲಿ ಹೋರಾಡಿ ಕೆಲವರು ಸತ್ತೋಗ್ತಾರೆ, ಕೆಲವರು ತಿರುಗಿ ಜೀವನದಲ್ಲಿ ಬರ್ತಾರೆ. ಇಷ್ಟು ಕಷ್ಟ ಯಾಕೆ? ಅದು ಎಲ್ಲಿ ಧರಿಸ್ಬೇಕು ಅಲ್ಲಿ ಧರಿಸಿದೆ ಅಂದ್ರೆ ಈ ಸಮಸ್ಯೆನೇ ಬರಲ್ಲ. ಅದೇ ರೀತಿಯನ್ನ ಇದು ರಕ್ಷಣೆ ಎಂಬ ಶಿರಸ್ತ್ರಾಣ ತಲೆಯಲ್ಲಿ ಧರಿಸಬೇಕು. ಅದು ನನ್ಗೆ ಗೊತ್ತು ಹೇಳಿ ಪ್ರಯೋಜನ ಇಲ್ಲ. ಆ ವಿಷಯ ನಾವು ನಂಬುತ್ತೀನಿ, ಅದು ಪ್ರಯೋಜನ ಇಲ್ಲ. ಅದು ಒಪ್ಕೊಳ್ಬೇಕು, ಅದು ಕೊಳಗಡೆ ಬರಬೇಕು, ರಕ್ಷಣೆಯ ಹೊಂದಬೇಕು, ಆವಾಗನೇ ಅದು ಪ್ರಯೋಜನ. ಅನೇಕರಿಗೆ ರಕ್ಷಣೆ ಏನದು ಗೊತ್ತು ಚೆನ್ನ, ಏನು ಪ್ರಯೋಜನ ಇಲ್ಲ. ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲ ಎಲ್ಲ ಮುಖ್ಯ. ನೀವು ಅದು ಸ್ವೀಕರಿಸಿ ಅದು ಕೊಳಗಡೆ ಬಂದಿದ, ಅದೇ ಮುಖ್ಯವಾಗಿರೋ ವಿಷಯ. ಯೇಸು ಕ್ರಿಸ್ತು ಈ ವಿಷಯನ ಹೇಳಿದ್ದಾರೆ. ನಿಮ್ದು ಒಂದು ಕಣ್ಣು ನಿಮ್ಗೆ ತೊಂದರೆ ಕೊಟ್ಟಿದ್ರೆ ಏನ್ ಮಾಡಬೇಕು? ಆ ಕಣ್ಣು ತೆಗೆದಾಕಿ. 2 ಕಣ್ಣು ಇಲ್ಲದವನಾಗಿ ನರಕಕ್ಕೆ ಹೋಗೋದ್ರಿಂದ 1 ಕಣ್ಣು ಉಳ್ಳವನಾಗಿ ಇಲ್ಲಿ ಬರಬೇಕು. ನೀವು ಪರಲೋಕಕ್ಕೆ ಒಂದು ವೇಳೆ ನಿಮ್ಮ ಕಾಲು ನಿಮಗೆ ತೊಂದರೆ ಕೊಟ್ಟಿದೆ ಅಂದ್ರೆ ಏನ್ ಮಾಡಬೇಕು? ಆ ಕಾಲು ತೆಗೆದಾಕಿ. ಅಂದ್ರೆ ಕಾಲು ತೆಗೆದಾಕಿ ಅರ್ಥ ಅಲ್ಲ, ಅದಕ್ಕೆ ಕಣ್ಣು ತೆಗೆದಾಕಿದ್ರೆ ಅರ್ಥವಲ್ಲ, ಕೈ ತೆಗೆದಾಕಿದ್ರೆ ಅರ್ಥವಲ್ಲ. ಆ ವಿಷಯಕ್ಕೆ ನಿನ್ನ ಬಿಟ್ಟು ದೂರ ಮಾಡೋದಕ್ಕೆ ಪ್ರಯತ್ನ ಮಾಡು. ಇಲ್ಲಂದ್ರೆ ಏನಾಗುತ್ತೆ? ನೀವು ಆ ವಿಷಯ ಮುಖಾಂತರವಾಗಿ ನರಕ್ಕೆ ಹೋಗ್ತೀರಾ. ಒಂದು ವೇಳೆ ಅದು ತೆಗೆದು ಹಾಕಿದೆ ಅಂದ್ರೆ
ನಿಮ್ಮ ಜೀವನದಲ್ಲಿ ತೃಪ್ತಿ ಬರಲ್ಲ. ಪರವಾಗಿಲ್ಲ, ಆ ಕೊರತೆಯಲ್ಲೇನೆ ನೀವು ಎಲ್ಲಿ ಬರ್ಬೋದು? ಪರಲೋಕ ಬರ್ಬೋದು. ಆಯ್ತಾ? ಅದಕ್ಕೆ ಅರ್ಥ ಎಲ್ಲದಲ್ಲಿ ಅಯ್ಯೋ ನಮ್ಗೆ ಅದು ಅನುಭವಿಸ್ಬೇಕಲ್ಲ, ಈಗ ರಕ್ಷಣೆ ಹೊಂದಿದೆಲ್ಲ ಯಾಕಪ್ಪ ಅನ್ನೋ ಚಿಂತೆ ಬರುತ್ತೆ. ಸೊ ಆ ವಿಷಯ ಬಗ್ಗೆ ಯೋಚನೆ ಮಾಡುವಾಗ ನಮ್ಗೆ ತೃಪ್ತಿ ಬರಲ್ಲ, ಕೊರತೆ ಇರುತ್ತೆ. ಪರವಾಗಿಲ್ಲ, ಆ ಕೊರತೆ ಮುಖಾಂತರವಾಗಿ ನೀವು ಪರಲೋಕ ಬರುವುದೇ ನಿಮಗೆ ಒಳ್ಳೆಯದು. ಇಲ್ಲಂದ್ರೆ ಅದೇ ಕೊರತೆ ಹೆಚ್ಚಾಗಿ ನಿಲ್ಲಿ ಹೋಗ್ತೀರ, ನರಗೆ ಹೋಗ್ತೀರ. ಅದೇ ವಿಷಯನೇ ಈ ರೀತಿಯಲ್ಲಿ ನಾವು ನೋಡುವಾಗ ನಮ್ಗೆ ಅರ್ಥ ಆಗುತ್ತೆ. ಕೆಲವರ ಹತ್ರ ನಾವು ಸುವಾರ್ಥ ಸಾರೋಗಿ ಹೇಳ್ತಾರೆ, ನಾನೇನು ತಪ್ಪು ಮಾಡಿರಲ್ವ, ನನ್ನಲ್ಲಿ ಏನು ತಪ್ಪಿಲ್ಲ, ನಾ ಯಾರಿಗೆ ಬೈಯೋದಿಲ್ಲ, ಕೆಟ್ಟ ಮಾತು ಮಾತಾಡುವುದಿಲ್ಲ, ಕೊಲೆ ಮಾಡುವುದಿಲ್ಲ, ಏಮಾರಿಸುವುದಿಲ್ಲ, ಏನು ನಾನು ಮಾಡಲ್ಲ. ನಮ್ಗೆ ಯಾಕೆ ನೀವು ಯೇಸು ಕ್ರಿಸ್ತ ಬೇಕು? ನಮ್ಗೆ ಬೇಕಾಗಿಲ್ಲ. ನಾ ಎಲ್ಲರಿಗೂ ದಾನ ಧರ್ಮ ಮಾಡ್ತೀನಿ, ಸಹಾಯ ಮಾಡ್ತೀನಿ. ನನಗೆ ಯಾಕೆ ಯೇಸು ಕ್ರಿಸ್ತ ಬೇಕು? ನನಗೂ ದೇವರಿದೆ, ನಮ್ಮ ಕುಟುಂಬ ದೇವರಿದ್ದಾರೆ, ನಮ್ಮ ತಾಯಿ ತಂದೆ ಆರಾಧಿಸೋ ದೇವರಿದ್ದಾರೆ, ನಮ್ಗೆ ಯೇಸು ಕ್ರಿಸ್ತ ಯಾಕೆ ಎಂಬ ಚಿಂತೆ ಅನೇಕ ಇರುತ್ತೆ. ಆಗ ಅವ್ರ ಕೈಯಲ್ಲಿ ಒಂದು ವೇಳೆ ನಂಬಿಕಸ್ಥರಾಗಿರ್ಬೋದು, ಸತ್ಯ ಇರ್ಬೋದು, ನೀತಿ ಇರ್ಬೋದು, ಅವರ ಚಿಂತೆಯಲ್ಲಿ ಎಲ್ಲ ಇರ್ಬೋದು. ಅನೇಕ ಕ್ರೈಸ್ತರಿದ್ದಾರೆ, ಜೀವನ ಏನೊಂದು ರೀತಿಯಲ್ಲಿ ಜೀವನ ಮಾಡ್ತಾರೆ. ಆಗ ದೇವರ ವಿಷಯ ಅಂದ್ರೆ ಎಲ್ಲ ಕಾಣಿಕೆಯ ದಶಭಾಗ ಇನ್ನೂ ಹೆಚ್ಚಾಗಿ ಕೊಡ್ತಾರೆ. ಅವ್ರ ಚಿಂತೆ ಕೊಟ್ಟದಂದ್ರೆ ಆಶೀರ್ವಾದ. ಈ ರೀತಿ ಜೀವನ ಮಾಡ್ತಾರೆ. ಅದು ಈ ಭೂಮಿಯಲ್ಲಿ ನಿಮ್ಗೆ ಆಶೀರ್ವಾದ ಸಿಕ್ಕುತ್ತೆ, ಇಲ್ಲಾಂದ್ರಲ್ಲ. ಹಾಗೆ ನಾವು ಕ್ರೈಸ್ತನ ಹೊಂದುವುದು ಆ ವಿಷಯಕ್ಕಾಗಿ ಅಲ್ಲ, ನಾವು ಕ್ರೈಸ್ತನ ಸ್ವೀಕರಿಸುವುದು ಪರಲೋಕ ಹೋಗುವುದಕ್ಕೆ. ಆ ಒಂದು ವಿಷಯಕ್ಕೆ ನಾವು ಹಣ ಕೊಟ್ಟು ಪ್ರಯೋಜನ ಇಲ್ಲ. ಫಸ್ಟು ನಾವು ಮೊದಲು ಏನಾಗಬೇಕು? ಅವರದು ಮಕ್ಕಳಾಗಬೇಕು. ಅದಾಗಿದ ಮೇಲೆ ಇದೆಲ್ಲ ಮಾಡಿ ಅದಕ್ಕೆ ಪ್ರಯೋಜನ ಇದೆ. ಇಲ್ಲಾಗ ಮಾಡಿದಂದ್ರೆ ಈ ಪ್ರಪಂಚದಲ್ಲಿ ಮಾತ್ರ ಅದಕ್ಕೂ ಪ್ರಯೋಜನ ಸಿಕ್ಕುತ್ತೆ, ಪರಲೋಕಕ್ಕೆ ಅದು ಮುಖಾಂತರವಾಗಿ ಏನು ಸಿಕ್ಕಲ್ಲ. ಇದು ಒಂದು ಗುಂಪು. ಈ ತರ ವ್ಯಕ್ತಿ ನೋಡಿ, ನೀ ಯಾರು ನನಗೆ ಗೊತ್ತಿಲ್ಲ, ಅಯ್ಯೋ ದೇವರೇ ನೋಡಿ ಸುವಾರ್ಥ ಎಂಬ ಪಾದರಕ್ಷೆ ಹಾಕಿದ್ದಾರೆ, ನಿನ್ನ ಹೆಸರಿನಲ್ಲಿ ಅದು ಮಾಡಿ ಇದು ಮಾಡಿ ನೋಡಿ ಸುವಾರ್ಥ ವಿಷಯ ಮಾಡಿದ್ದಾರೆ. ಹಾಗೆ ರಕ್ಷಣೆ ಎಂಬ ವಿಷಯ ಆಳವಾಗಿ ಗೊತ್ತಿಲ್ಲ, ಅದು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅದು ಎಲ್ಲಿ ಹಾಕ್ಬೇಕೋ ಅಲ್ಲಿ ಹಾಕಿಲ್ಲ. ಅದಕ್ಕಾಗಿ ಏನು ರಕ್ಷಣೆ ಅದು ಪೇಪರ್ನಲ್ಲಿ ಬರೆದು ಬಿಟ್ಟು ತೊಪ್ಪಿ ಹಾಕಿ ತಲೆಯಲ್ಲಿ ಹಾಕಿದ್ರೆ ಅರ್ಥ ಅಲ್ಲ. ನಮ್ಮ ಚಿಂತೆ ಎಲ್ಲದಕ್ಕೂ ಮೇಲಾಗಿ ನಾವು ಸಾಧಾರಣ ವ್ಯಕ್ತಿಗಳಲ್ಲ, ನಾವು ರಕ್ಷಣೆ ಹೊಂದಿದವರು ಎಂಬುದು ಚಿಂತೆ ನಮ್ಮ ಒಳಗಡೆ ಇರಬೇಕು. ಅದುವೇ ತಲೆ ಕೆಳ ಮೇಲೆ ಹಾಕೊಂಡ್ರು ಅಂತ. ನಮ್ಮ ಶರೀರಕ್ಕೆ ಮೇಲ್ಗಡೆ ಇರೋ ಪಾರ್ಟು ತಲೆ. ಎಲ್ಲ ವಿಷಯಕ್ಕೂ ಮೇಲಾಕೆ ಏನ್ ಧರಿಸಬೇಕು? ರಕ್ಷಣೆ ಎಂಬುದು ಶಿರಸ್ತ್ರಾಣ ಧರಿಸಬೇಕು. ಆಗ ಒಂದು ವೇಳೆ ನಾವು ಬಿದ್ದು ಹೋಗ್ಲಿ ಪರವಾಗಿಲ್ಲ, ಏಟು ಸಿಕ್ಕಲ್ಲ, ನಾವು ಎದ್ದು ಮುಂದೆ ಹೋಗ್ಬೋದು. ನೀತಿ ಬಂದ 7 ಸಾರಿ ಬಿದ್ದು ಹೋಗ್ಲಿ, ಎದ್ದು ಬಿಟ್ಟು ಬರ್ತಾನೆ. ಯಾಕೆ? ನೀತಿ ಬಂದ ಯಾರು ರಕ್ಷಣೆ ಎಂಬ ಶಿರಸ್ತ್ರ ಧರಿಸಿದಾನೋ ಕೆಳಗಡೆ ಬಿದ್ದು ಹೋಗಿದ್ದಾನೆ, ಆಗಿಲ್ಲ, ಅವನಿಗೆ ಏಟ್ ಆಗಲ್ಲ, ಅರ್ಥ ಆಗುತ್ತೆ. ತಿರುಗ ಎದ್ದು ಜೀವನಲ್ಲಿ ಬರ್ತಾನೆ. ಜೀವನ ಅಂದ್ರೆ ಕಾಯಿಲಾಗಿಲ್ಲ ಅಂದ್ರೆ ಆತ್ಮೀಯ ಜೀವನ ಬರೋ ತಿರುಗ ಬರ್ಬೋದು. ಒಂದು ವೇಳೆ ಶಿರಸ್ತ್ರಾಣ ಇಲ್ಲದ ಒಂದು ವ್ಯಕ್ತಿ ಉಪದೇಶದಲ್ಲಿ ಬಿದ್ದೋಗಿದ್ರ ಅಷ್ಟೇ ಅವನ ಮೇಲೆ ಬರುವುದು ಸಾಧ್ಯವಿಲ್ಲ. ಶಿರಸ್ತ್ರಾಣ ಎಂಬ ರಕ್ಷಣೆಯ ಇಲ್ಲಂದ್ರೆ ರಕ್ಷಣೆ ಎಂಬ ಶಿರಸ್ತ್ರಾಣ ಎಷ್ಟು ಮುಖ್ಯವಾಗಿದೆ. ಇದಕ್ಕೂ ಅನುಸಾರವಾಗಿ ಒಂದು ವಾಕ್ಯ ನಾವು ನೋಡಬೇಕೆಂದ್ರೆ 1ನೇ ಥೆಸಲೋನಿಕೆ ಪುಸ್ತಕ 5ನೇ ಅಧ್ಯಾಯ 8ನೇ ವಾಕ್ಯ. ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ಎದೆ ಕವಚವನ್ನು ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ. ಅರ್ಥ ಆಯ್ತಾ? ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿ ಇರೋಣ. ಯಾಕೆ ಆ ಚಿತ್ತ ನಮಗೆ ಬೇಕು? ಅನೇಕ ಸಮಯ ನಮ್ಮ ಕಣ್ಮುಂದುಗಡೆ ಯೇಸುವಿನೇ ಸ್ವೀಕರಿಸಾದ ವ್ಯಕ್ತಿಗಳು, ಗೊತ್ತಿಲ್ಲದ ವ್ಯಕ್ತಿಗಳು, ಇಲ್ಲಂದ್ರೆ ಯೇಸು ಯಾರನ್ನ ಅರ್ಥ ಮಾಡಿ ವಿಶ್ವಾಸನ ಹೇಳುವರೆಲ್ಲ ವಾಕ್ಯ ವಿರುದ್ಧವಾಗಿ
ಮಾಡ್ತಾರೆ, ಆಗಿಲೂ ಅವ್ರಿಗೇನಿದೆ ಚೆನ್ನಾಗಿ ಬೆಳೆಸಿ ಬರ್ತಾರೆ, ಏನು ಕೊರತೆ ಇಲ್ಲ. ನಾವು ವಾಕ್ಯ ನೋಡಿ, ನಂಬಿಕೆ, ವಿಶ್ವಾಸ ಇದೆಲ್ಲ ನೋಡಿ ಜೀವನ ಮಾಡಿಯೋ ನಮ್ಗೆ ಅನೇಕ ಕಷ್ಟ ಬರುತ್ತಲ್ಲ, ಇದು ಯಾಕೆ ಎಂಬ ಚಿಂತೆ ನಮ್ಮ ಹೃದಯದಲ್ಲಿ ಅನೇಕ ಸಾರಿ ಬರುವಾಗ ನಮ್ಮ ಚಿತ್ತ ಸ್ವಸ್ಥವಾಗಿ ಇರಲ್ಲ, ಅಲ್ಲಿ ಇಲ್ಲಿ ಹೋಗುತ್ತೆ ನಮ್ದು ಚಿಂತೆ. ಅದಕ್ಕೆ ಅಲ್ಲಿದೆ, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿ. ಇಲ್ಲ, ಈ ವಾಕ್ಯದಲ್ಲಿದೆ ನಿರೀಕ್ಷೆ ಎಂಬ ನಂಬಿಕೆ ಎಂಬ ಶಿರಸ್ತ್ರಾಣವನ್ನು ಧರಿಸಿರಿ. ಸೊ ನಮ್ಮ ನಂಬಿಕೆಯಲ್ಲಿ ಒಂದು ನಿರೀಕ್ಷೆ ಇರಬೇಕು. ಶಿರಸ್ತ್ರಾಣದಲ್ಲಿ ರಕ್ಷಣೆ ಎಂಬ ಶಿರಸ್ತ್ರಾಣ ಎಂಬುದು ಯಾವುದು ಎಂಬ ನಿರೀಕ್ಷೆ ನಮಗೆ ಇರಬೇಕು. ಯಾವುದು ನಿರೀಕ್ಷೆ? ಅದು ನಾವು ಈ ಭೂಮಿಗೆ ಸಂಬಂಧಪಟ್ಟವರಲ್ಲ, ನಾವು ಪರಲೋಕ ಹೋಗಬೇಕಾಗಿರೋ ವ್ಯಕ್ತಿಗಳು. ನಾವು ಯೇಸು ಕ್ರಿಸ್ತನ ಸ್ವೀಕರಿಸುವುದೇ ಆ ಒಂದು ವಿಷಯಕ್ಕಾಗಿ, ಬೇರೆ ಯಾವುದು ವಿಷಯಕ್ಕಾಗಿ ಅಲ್ಲ. ಹಾಗೆ ನಾವು ಆ ಚಿಂತೆಯಲ್ಲಿ ಜೀವನ ಮಾಡುವಾಗ ನಮ್ಮ ಈ ಪ್ರಪಂಚ ಜೀವನಕ್ಕೆ ಏನೇನು ಬೇಕೋ ಆ ವಿಷಯ ಅವರು ಕೊಡುತ್ತಾರೆ ಎಂಬ ಚಿಂತೆ ನಮ್ಮಲ್ಲಿ ಇರಬೇಕು. ಒಂದು ವೇಳೆ ಸಿಕ್ಕಿಲ್ಲ, ನಾವು ಯೋಚನೆ ಮಾಡಿದ್ದು ಪರವಾಗಿಲ್ಲ, ಅದು ನಮ್ಗೆ ಕೊಡಬೇಕು ಎಂಬ ಚಿಂತೆ ದೇವರಿಗೆ ಇಲ್ಲ, ಅಷ್ಟೇ. ಯಾಕೆ ಕೇಳೋದಕ್ಕೆ ನಮ್ಗೆ ಅಧಿಕಾರನೇ ಇಲ್ಲ, ದೇವರು ಕೊಟ್ಟಿಲ್ಲ, ಅದಕ್ಕಾಗಿ ನಾವು ಕೇಳೋದು ಇಲ್ಲ. ಯಾಕೆ ನಮ್ಗೆ ಸಿಕ್ಕಿಲ್ಲ ದೇವರಿಗೆ? ಒಂದು ವೇಳೆ ಅವ್ರಿಗೆ ಗೊತ್ತು ಆ ವಿಷಯ, ನಾವು ಕಾಯ್ಕೊಂಡಿರೋ ವಿಷಯ ಒಂದು ವೇಳೆ ನಮಗೆ ಸಿಕ್ಕಿದಂದ್ರೆ ಮುಂದೆ ಬರೋ ಕಾಲದಲ್ಲಿ ನಾವು ವಿಶ್ವಾಸ ಬಿಟ್ಟು ಹಿಂದುಗಡೆ ಬರಕ್ಕೆ ಒಂದು ಚಾನ್ಸ್ ಇರುತ್ತೆ, ಒಂದು ದಾರಿ ಆಗಬಹುದು. ಹಾಗಾಗಿ ಅವ್ರಿಗೆ ಕೊಡಬಹುದು, ಕೇಳಬಹುದು. ಯಾಕೆಂದ್ರೆ ಅವ್ರಿಗದು ಸಿಕ್ಕಿಯೂ ಪರವಾಗಿಲ್ಲ, ಅವ್ರ ಹಿಂದುಗಡೆ ಬರಕ್ಕೆ ಚಾನ್ಸ್ ಇಲ್ಲ. ಯಾಕೆಂದ್ರೆ ಒಂದೊಂದು ವ್ಯಕ್ತಿದ ಚಿಂತೆ ವಿಶ್ವಾಸ ಒಂದೊಂದು ರೀತಿಯಲ್ಲಿ. ಸೊ ಅದಾದ ವ್ಯಕ್ತಿಗಳದ್ದು ಚಿಂತೆ ವಿಶ್ವಾಸಕ್ಕೆ ಅನುಸಾರವಾಗಿಯೇ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವುದು. ಯಾಕೆಂದ್ರೆ ಒಂದು ವ್ಯಕ್ತಿ ಕೆಟ್ಟು ಹೋಗುವುದು ಅವ್ರ ಚಿತ್ತ ಅಲ್ಲ. ಯಾರಿಗೆ ಏನ್ ಕೊಡಬೇಕು ಅವ್ರಿಗೆ ಅದು ಕೊಟ್ಟೆ ಕೊಡ್ತಾರೆ. ಕೇಳಬೇಕಾಗಿರೋದು ನಮ್ಮ ಕರ್ತವ್ಯ, ಕೊಡುವುದು. ಆ ರೀತಿಯಲ್ಲಿ ನಮ್ದು ನಂಬಿಕೆಯಲ್ಲಿ ನಾವು ಬೆಳೆಸಿ ಬರಬೇಕು. ಇದನ್ನೇ 15ನೇ ಅಧ್ಯಾಯದಲ್ಲಿ ಅರ್ಧದಲ್ಲಿ ಇರುವುದು ರಕ್ಷಣೆ ಎಂಬ ಶಿರಸ್ತ್ರವನ್ನು ಧರಿಸಿ. ಧರಿಸಿದಂದ್ರೆ ಏನೇನಾಗುತ್ತೆ ಓದಿ ಸಿಸ್ಟರ್. 15ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದ ಅರ್ಧ. ಆತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ. ಇದು ಕಡೆಯದು ಲಾಸ್ಟ್ ಪಾರ್ಟ್. ಇದು ಈ ಸರ್ವ ಆಯುಧ ಎಂಬ ವಿಷಯದಲ್ಲಿ 6ನೇ ಲಾಸ್ಟ್ ಆಯುಧ ಇದೆ. ದೇವರ ಪವಿತ್ರಾತ್ಮದ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ ಕೈಯಲ್ಲಿ, ಇಲ್ಲಂದ್ರೆ ಪ್ರಯೋಜನ ಇಲ್ಲ. ಅನೇಕ ರಕ್ಷಣೆ ಹೊಂದಿರ್ಬೋದು, ವಾಕ್ಯ ಗೊತ್ತಿಲ್ಲ ಅಂತ ಪ್ರಯೋಜನ ಇಲ್ಲ. ಒಂದು ವೇಳೆ ನೀವು ಕೇಳ್ಬೋದು, ವಾಕ್ಯ ಗೊತ್ತಿಲ್ಲ ಅಂದ್ರೆ ಸರಿ ಬ್ರದರ್ ನನಗೆ ಓದಕ್ಕೆ ಬರಲ್ಲಲ್ವಾ? ಪರವಾಗಿಲ್ಲ, ಕೇಳ್ತಿರಲ್ಲ, ಕಿವಿ ಕೇಳ್ತಾ ಇರಲ್ಲ. ಜೀವನದಲ್ಲಿ ದೇವರು ಮಾಡೋ ವಿಷಯ ನಿಮ್ಗೆ ಅರ್ಥ ಆಗುತ್ತೆ ಅಲ್ವಾ? ಅದಾಗಲಿ ನೋಡಿ, ದೇವರ ವಾಕ್ಯ ಮೇಲೆ ಅವರ ನಂಬಿಕೆ ಇಡು. ಕಿವಿಯಲ್ಲಿ ಕೇಳೋ ವಿಷಯದಲ್ಲಿ ಒಂದು ನಂಬಿಕೆ ಇಡು. ಅರ್ಥ ಮಾಡಿಕೊ ಯಾವುದು ವಿಷಯ ನಜ ಯಾವುದು. ಸೈತಾನು ಏನ್ ಮಾಡ್ತಾನೆ? ದೇವ್ರದ್ದು ವಾಕ್ಯ ಇಟ್ಕೊಂಡ್ರೆ ಅವನು ಬರ್ಬೋದು, ಅವನು ಸುಮ್ಮನೆ ಬರಲ್ಲ, ಅವನು ತುಂಬಾ ತಂತ್ರಶಾಲಿ. ಅದು ಇಟ್ಕೊಂಡೇ ಸೈತಾನು ಬರ್ಬೋದು. ಯೇಸು ಕಡೆನೇ ಬಂದಿದ್ದಾನೆ, ಮತ್ತೆ ನಾವೆಲ್ಲ ಯಾರು? ಮಾತಾಡಿದಾನಲ್ವಾ, ನಿಜವಾಗಿ ದೇವರದ್ದು ಕುಮಾರನಾಗಿದ್ದಂದ್ರೆ ಈ ಕಲ್ಲುಗಳು ಏನ್ ಮಾಡ್ಬೇಕು? ರೊಟ್ಟಿಯಾಗಿ ಮಾಡಿರಿ. ನೀ 40 ದಿನ ಊಟ ಮಾಡಿಲ್ವಾ ಹೋರಾಟದ ಮುಖಾಂತರ? ತುಂಬಾ ಒಟ್ಟಾಸಿದಲ್ಲ, ತಿನ್ನು. ಎಷ್ಟು ಒಳ್ಳೆ ಉಪದೇಶ. ನೀನ್ ನಾಶವಾಗಿ ಹೋಗೋನು ಹೇಳಿಲ್ವ ಸಾತ ಹೇಳಿ ಒಳ್ಳೆ ಉಪದೇಶ. ದೇವರ ಕುಮಾರಲ್ಲ, ಯಾಕಪ್ಪ ಒಟ್ಟಾಸಲಿ ಇರ್ತೀರ? ಈ ಕಲ್ಲೆಲ್ಲ ರೊಟ್ಟಿ ಮಾಡಿ ತಿನ್ನಪ್ಪ ಆತ್ರ ಹೇಳಿರ್ಬೋದು. ಕೇಳುವಾಗ ಒಳ್ಳೆ ಉಪದೇಶ ಮಾಡಿದ್ದಾರೆ ಯೇಸು ಕ್ರಿಸ್ತು. ಅವರ ಕೌಂಟರ್ ಚಾಲೆಂಜ್ ಕೊಟ್ಟಿದ್ದಾರೆ. ವಾಕ್ಯದಲ್ಲಿ ಈ ತರ ಇದೆ, ಯಾವುದು? ದೇವ ಮನುಷ್ಯ ರೊಟ್ಟಿಯಿಂದ ಮಾತ್ರ ಇಲ್ಲ, ದೇವರ ಬಾಯಿಯಿಂದ ಪ್ರತಿ ವಾಕ್ಯ ಮುಖಾಂತರವಾಗಿಲೂ ಜೀವಿಸುತ್ತಾನೆ. ಅಲ್ಲಿ ಸೋತೋಯ್ತು.
ತಿರ್ಗಾ ಬಿಟ್ಟಿಲ್ಲ, ಎಮ್ಮೆ ತಗೊಂಡು ಬರ್ಬೇಕು ಅವನಿಗೆ. ನಿಜವಾಗಿ ದೇವ್ರದ್ದು ಮನ ಆಗಿದೆ ಅಂದ್ರೆ ಧುಮುಕೋ. ವಾಕ್ಯ ತಿಳಿದಲ್ಲ, ದೇವ್ರದ್ದು ಹೋದ್ರು ನಿಮ್ ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಇಟ್ಕೊಳ್ತಾರೆ. ತೋರಿಸ್ತೀನಿ ಈಗ, 1 ನಿಮಿಷ ನೋಡಿ. 1 2 3 ಟಪ್ ಮಾಡಿದಾರ ಅವರು? ಮಾಡ್ಬೋದಲ್ಲ, ಅದು ಮಾಡಿ. ದೇವರೇ ಪರೀಕ್ಷಿಸಬಾರದನ್ನು ವಾಕ್ಯದಲ್ಲಿ ಇದೆ, ಗೊತ್ತಿಲ್ಲ ನಿಮಗೆ? ಕೌಂಟರ್ ಜನ ಎಲ್ಲ ವಾಕ್ಯನೇ ನೋಡಿ, ವಾಕ್ಯದಲ್ಲೇನೋ ಫೈಟ್ ನಡೆಯುತ್ತೆ. 3ನೇದು, ಯಾಕಪ್ಪ ನಿಮ್ಗೆ ಕಷ್ಟ? ನಾನು ಇನ್ನ ಹೋರಾಡಬೇಕು, ನಿನ್ನ ಹತ್ರ ಯುದ್ಧ ಮಾಡಬೇಕು, ನೀವು ಇದು ಮಾಡಬೇಕು, ನೀವು ತಿರುಗ ಊಟ ಮಾಡಲ್ಲ, ಯಾಕೆ ಇದಲ್ಲ? ಒಂದು ಕೆಲಸ ಮಾಡಿ, ಒಳ್ಳೆ ಐಡಿಯಾ ಹೇಳ್ಕೊಡ್ತೀನಿ. ನನ್ನನ್ನು ನೀವು ಆರಾಧಿಸಿಪ್ಪ, ಈ ಪ್ರಪಂಚ ನಿನ್ನ ಕೈಲಿ ಕೊಡ್ತೀನಿ. ಹೋಗು ಕೇಳೋಕೆ ಒಳ್ಳೆ ಒಂದು ಉದ್ದೇಶ. ಯಾರಾದ್ರೂ ಹೇಳಿಬೇಡ, ಸುಮ್ಮನೆ ನನ್ನ ಒಂದು ನಮಸ್ಕಾರ ಮಾಡಿ ಸಾಕು ಬಿಡಿ. ಒಂದು ವೇಳೆ ಅವರು ಮಾಡಿದಂದ್ರೆ ಯಾರಿಗೂ ಗೊತ್ತಾಗಲ್ಲ ವಿಷಯ. ಆಗ ಅದು ಕೌಂಟರ್ ಕೊಟ್ಟಿದ್ದಾರೆ. ದೇವರ ಮಾತನ್ನ ಆರಾಧಿಸಬೇಕು ವಾಕ್ಯದಲ್ಲಿ ಇದೆ ಅಲ್ವಾ? ಮತ್ತೆ ನೀ ಯಾವ ಯಾಕೆ ಓಹೋ, ಇವ್ರ ಹತ್ರ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ದಿನಕ್ಕೆ ಸೈತಾನ ಅವರು ಬಿಟ್ಟು ಹೋಗಿದೆವು. ವಾಕ್ಯದಲ್ಲಿ ಸ್ವಲ್ಪ ದಿನಕ್ಕೆ, ನಿತ್ಯವಾಗಿ ಅಲ್ಲ, ಸ್ವಲ್ಪ ದಿನ. ಅದೇ ರೀತಿಯಾಗಿನೇ ನಮ್ಮ ಕಡೆಯೂ ಸೈತಾನ ಬರ್ತಾನೆ ಅನೇಕ ಸಮಯದಲ್ಲಿ. ನಾವು ಅಲ್ಲಿ ಎಚ್ಚರಿಕೆಯಾಗಿ ಇರಬೇಕು. ಕೇಳುವಾಗ ಒಳ್ಳೆ ಉಪದೇಶ. ಲಾಸ್ಟ್ ಹತ್ರ ಇದೆಲ್ಲ ಹೇಳ್ಬೇಡ, ಇದೆಲ್ಲ ಎಲ್ಲರೂ ಮಾಡೋ ವಿಷಯಪ್ಪ ಇರಲ್ಲ. ಸ್ವಲ್ಪ ಅವ್ರ ಹತ್ರ ನಿಮ್ಮ ಡೇಟ್ ಕೊಡು, ಯಾವ್ದು ಕರೆಕ್ಟಾಗಿ ಹೇಳ್ಕೊಡ್ತಾರಲ್ಲ. ಎಲ್ಲರೂ ಮಾಡೋದನ್ನ ಇದು, ನೀವು ಮತ್ತೆ ದೊಡ್ಡ ವ್ಯಕ್ತಿನಾ? ಸರಿ, ಯಾರ ಹತ್ರ ಹೇಳ್ಬಿಡವಾ, ನಾವು ಹೋಗೋಣ, ಇದೇ ಮಾಡುವುದು. ಆಗ ಅವನು ಲೆಕ್ಕ ಮಾಡಿ ಕೊಡ್ತಾನೆ. ಈ ದಿನ ಒಳ್ಳೇದು, ಆ ದಿನ ಒಳ್ಳೇದು, ಈ ಸಮಯ ಒಳ್ಳೇದು, ಆ ದಿನದಲ್ಲಿ ಏನು ಬೇಕು ಅದು. ಯಾರ ಹತ್ರ ಹೇಳ್ಬೇಡ. ಈ ರೀತಿ ನಾವು ಬರುವುದು. ಅನೇಕರು ಚಾಲೆಂಜ್ ಇರ್ತಾರೆ, ನಾವು ಚಾಲೆಂಜ್ ಮಾಡಬಾರದು. ಯೇಸು ಕ್ರಿಸ್ತು ಚಾಲೆಂಜ್ ಮಾಡಿದಂದ್ರೆ ನಾವು ಮಾಡ್ಬೋದಾಯ್ತು. ಅವರು ಚಾಲೆಂಜ್ ಮಾಡಿಲ್ಲ. ಯಾಕೆಂದ್ರೆ ಒಂದು ವೇಳೆ ಚಾಲೆಂಜ್ ಮಾಡಿದಂದ್ರೆ ಜಯಿಸೋದೇ ಯೇಸು ಕ್ರಿಸ್ತನೇ. ಆಗ ಏನಾಯ್ತು? ಸೈತಾನ ಹೇಳಿ ಇವರು ಮಾಡಿ ಆಯ್ತು ಅನ್ನೋ ರೀತಿಯಲ್ಲಿ ಆಯ್ತು ವಿಷಯ. ಯಾಕೆಂದ್ರೆ ಅದೇ ವಿಷಯ ಈ ತರ ನೋಡಿದ್ರ ಸುಮ್ಮನೆ ನನ್ನ ಹತ್ರ ಕೇಳಿದ್ರು, ದುಮುಕುವನ್ನು ದುಮುಕಿದ್ದಾನೆ. ನೋಡಿ, ನಾ 7 ವಿಷಯ ಮಾಡಿದ್ದೆ ಆ ರೀತಿಯಲ್ಲಿ ಆಗಬಹುದ ವಿಷಯ. ಅದಕ್ಕೆ ನಾವು ಆ ರೀತಿಯಲ್ಲಿ, ಈ ರೀತಿಯಲ್ಲಿ, ಯಾವ್ದು ರೀತಿಯಲ್ಲಿಯೋ ಅವನ ಕೈಯಲ್ಲಿ ನಾವು ಒಪ್ಪಿಸ್ಕೊಡ್ಬಾರ್ದು. ದೃಢವಾಗಿ ಎದುರಿಸಿ ನಿಲ್ಬೇಕು. ನಿಲ್ಬೇಕಂದ್ರೆ ಕತ್ತಿ ಬಗ್ಗೆ ನಮ್ಗೆ ಸ್ವಲ್ಪ ಗೊತ್ತಿರಬೇಕು. ಇಲ್ಲಂದ್ರೆ ಏನಾಗುತ್ತೆ? ಈಗ ನಾವು ಪೊಲೀಸ್ ಸ್ಟೇಷನ್ ಹೋಗಿದ್ದಂದ್ರೆ ನಾವು ನೋಡ್ಬೋದು, ನೀವು ಒಂದು ಪೊಲೀಸ್ ನಿಲ್ತಾನ ಮುಂದುಗಡೆ, ವಾಚ್ಮ್ಯಾನ್ ತರ, ಅವನ ಕೈಯಲ್ಲಿ ಒಂದು ರೈಫಲ್ ಇರುತ್ತೆ. ಅದು ರೈಫಲ್ ನೋಡಿದ್ರೆ ಆಯಿಲ್ ಹಾಕೋದಿಲ್ಲ, ಏನಿಲ್ಲ, ರೆಸ್ಟ್ ಆಗಿರ್ಬೋದು. ಅದರಲ್ಲಿ ಗೋಲಿ ಇದ ಯಾರು ಗೊತ್ತು? ಇಲ್ಲ, ಇವನಕ್ಕೆ ಶೂಟ್ ಮಾಡಿ ಗೊತ್ತಾ? ಅದು ಗೊತ್ತಿಲ್ಲ. ಒಂದು ವೇಳೆ ಶತ್ರುಗೆ ಗೊತ್ತಾಗಿದೆ ಅಂದ್ರೆ ಏನ್ ಮಾಡ್ತಾನ? ಬಂದು ಅಟ್ಯಾಕ್ ಮಾಡಿದ್ರೆ ಇದು ಸುಮ್ಮನೆ ನೋಡಕಪ್ಪ, ಇದು ಏನೇನು ಗೊತ್ತಿಲ್ಲ. ಆಗ ಇವನು ಏನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅದು ಅಟ್ಲೀಸ್ಟ್ ವಾರಕ್ಕೆ 1-2 ಸಾರಿ ಆಗಿಲು ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ಆಯಿಲ್ ಎಲ್ಲ ಕೊಡಬೇಕು, ಕ್ಲೀನ್ ಮಾಡಬೇಕಿಲ್ವಾ? ಅದೇ ರೀತಿ ನಾವೆಲ್ಲರೂ ವಿಶ್ವಾಸಿಗಳು, ಪಾಸ್ಟ್ ಎಲ್ಲರೂ ಯಾರು? ದೇವರದು ಸೇನೆ. ಅಪ್ಪೊಂದು ಸೇವನಾಗಿ ನಾವು ಈ ಗಡ್ಗ ಇಟ್ಕೊಂಡು ನಿಲ್ಲುವಾಗ ಅದು ನೋಡುವಾಗ ಏನೇ ಇರ್ಬೇಕು, ಕ್ಲೀನ್ ಆಗಿರ್ಬೇಕು. ಆವಾಗ ತಗೊಂಡು ಅದರಷ್ಟೆಲ್ಲ ಇದು ಮಾಡಿ ಆಯಿಲ್ ಗ್ರೀಸ್ ಎಲ್ಲ ಕೊಟ್ಟು ತಿರುಗಿ ಇಡಬೇಕು. ಇಲ್ಲಾಂದ್ರೆ ಯಾವಾಗ ಉಪಯೋಗ ಬೇಕು ಆವಾಗ ತೆಗೆಯುವಾಗ ಅದರಲ್ಲಿ ಏನಿಲ್ಲ, ಶಾರ್ಪ್ನೆಸ್ಸೇ, ಕಟ್ ಮಾಡಲ್ಲ, ಏನ್ ಪ್ರಯೋಜನ? ಆ ರೀತಿ ಪ್ರತಿದಿನ ಜೀವನದಲ್ಲಿ ಈ ವಾಕ್ಯ ಸ್ವಲ್ಪ ನಾವು ಓದಬೇಕು, ಉಪಯೋಗಿಸಬೇಕು, ನಮ್ಮ ಜೀವನದಲ್ಲಿ ಅರ್ಥ ಮಾಡಬೇಕು. ಆ ಒಂದು ಧೈರ್ಯ ನಮ್ಮಲ್ಲಿ ಇರಬೇಕು, ಆ ಒಂದು ಜ್ಞಾನ ಇರಬೇಕು. ಆವಾಗನೇ ಸೈತಾನ್ ಮಾಡೋ ವಿಷಯಕ್ಕೆ ನಾವು ಉತ್ತರ ಕೊಡ್ಬೋದು. ಅವನಿಗೆ ಎದುರುಗಡೆಯಾಗಿ ನಾವು ಈ ತರ ಮಾಡ್ತೀರ, ಆ ಥರ ಮಾಡ್ತೀರ, ಏನು ಮಾಡಬೇಡ, ಸುಮ್ಮನೆ ನಿಲ್ರಿ, ದೇವರು ಮಾಡ್ತಾರೆ ವಿಷಯ. ಆಗ ನಾವು ಭಯ ಹೊಂದಬಾರದು, ಧೈರ್ಯವಾಗಿ ನಿಲ್ಬೇಕಂದ್ರೆ ಅದುವರೆಗೆ ಸ್ವಲ್ಪ ನಮಗೆ ಗೊತ್ತಿರಬೇಕು.
ಇಲ್ಲಂದ್ರೆ ಪ್ರಯೋಜನ ಇಲ್ಲ. ಅದೇ ವಿಷಯ. ಯಾವ್ದು ರೀತಿಯಲ್ಲಿ ಎಲ್ಲಿ ಉಪಯೋಗಿಸ್ಬೇಕು ನಮ್ಗೆ ಗೊತ್ತಾಗಲ್ಲ. ಪ್ರಾರ್ಥನೆ ಯಾವ್ದು ರೀತಿಯಲ್ಲಿ ಮಾಡಬೇಕು ನಮ್ಗೆ ಗೊತ್ತಿರಬೇಕು. ಯಾವ್ದು ವಿಷಯಕ್ಕೆ ಯಾವ್ದು ರೀತಿಯಲ್ಲಿ ಯಾವ್ದು ವಾಕ್ಯ ಓದಬೇಕು, ಇದೆಲ್ಲ ಈ ವಿಷಯ ಎಲ್ಲ ಸ್ವಲ್ಪ ನಮಗೆ ಸರ್ವಜ್ಞಾನಿನೇ ಅಲ್ಲ ನಾನು ಹೇಳುವುದು, ಸ್ವಲ್ಪವಾಗಿ ಜ್ಞಾನವಾಗಿ ನಾವು ನಡಿಬೇಕು. ಅದನ್ನ ಹೇಳುವುದು. ಈ ಘಟ್ಕ ಕೈಯಲ್ಲಿ ಇರಬೇಕು. ಕತ್ತಿಗೆ ಘಟ್ಕಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ನಾವು ಅದು ನೋಡಬಹುದು. ಹೆಬ್ರಿಯರ ಪುಸ್ತಕ 4ನೇ ಅಧ್ಯಾಯ 12ನೇ ವಾಕ್ಯ. ದೇವರ ವಾಕ್ಯವು ಸಜೀವವಾದದ್ದು, ಶಕ್ತಿಯುಳ್ಳದ್ದು, ಯಾವ ಇಬ್ಬಾಯಿ ಕತ್ತಿಯಿಂದಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವರಷ್ಟ ಮಟ್ಟಿಗೆ ತೂರಿ ಹೋಗಿ ಬಂದಿತು. ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ. ಇದು ಇರುಬಾಯಿಯುಳ್ಳ ಕತ್ತಿ ಏನಿದೆ, ಕತ್ತಿಗೆ ಇರುಬಾಯಿ ಆಗಿದೆ ಅಂದ್ರೆ ಅದು ಹೆಸರೇ ಚೇಂಜ್ ಆಯ್ತು. ಏನು ಗೊತ್ತಾ? ಇಂಗ್ಲಿಷ್ ಅಲ್ಲಿ ಸಾಡ್, ಕನ್ನಡದಲ್ಲಿ ಗಡ್ಕ. ಕತ್ತಿ ಎಂಬ ಒಂದು ಕಡೆ ಕಡೆ ಬಾಯಿ ಬಂದಾಯ್ತಂದ್ರೆ ಅದು ಸೋಡ ಆಯ್ತು. ಇಂಗ್ಲಿಷ್ ಅಲ್ಲಿ ನೈಫ್ನೇ ಹೇಳಲ್ಲ, ಹತ್ತಿನೇ ಹೇಳಲ್ಲ, ಅದಕ್ಕೆ ಹೆಸರು ಗಡ್ಗಾನಿ ಹೇಳಬೇಕಾಯ್ತು. ಅದೇ ನಿಜವಾಗಿರೋ ಟ್ರಾನ್ಸ್ಲೇಷನ್. ಅದು ಇರು ಪಕ್ಕ ಏನಿದೆ, ಚೂಪಿದೆ. ಅದಕ್ಕೆ ಇದು ಉಪಯೋಗಿಸುವ ರೀತಿಯಲ್ಲಿ ನಾವು ಉಪಯೋಗಿಸಿಲ್ಲ ಅಂದ್ರೆ ನೀವು ನೋಡಬಹುದು ಟಿವಿಯಲ್ಲಿ ಅನೇಕ ಜಾಗದಲ್ಲಿ ಕೆಲವರು ಗಡ್ಕದಲ್ಲಿ ಏನೋ ಅಭ್ಯಾಸಗಳೆಲ್ಲ ತೋರಿಸ್ತಾರೆ. ಒಂದು ವೇಳೆ ಒಂದು ಸ್ಟೆಪ್ ಮಿಸ್ ಆಗಿದೆ ಅಂದ್ರೆ ಏನಾಗುತ್ತೆ ಗೊತ್ತಾ? ಅದೇ ಗಡ್ಕ ನಮ್ಗೆ ಉಲ್ಟಾಗಿ ಏಟಾಗಬಹುದು. ಆ ಉಪಯೋಗಿಸುವ ವಿಷಯ ರೀತಿ ನಮ್ಗೆ ಗೊತ್ತಿರಬೇಕು. ಒಂದೇ ವಾಕ್ಯ ಶತ್ರುನೇ ಜಯಿಸ್ಬೋದು, ಅದು ತಪ್ಪಾಗಿ ನಾವು ಉಪಯೋಗಿಸಿದ್ರೆ, ಇಲ್ಲದ್ರೆ ನಮ್ಮ ಜೀವನದಲ್ಲಿ ಅದು ಉಪಯೋಗಿಸಲಿದ್ರೆ ಅದೇ ವಾಕ್ಯ ನಮ್ಮನ್ನು ನ್ಯಾಯ ತೀರ್ಪು ಮಾಡಬಹುದು. ಅದಕ್ಕೆ ಎರಡು ಕಡೆ ಚೂಪಿದೆ, ಅದಕ್ಕೆ ಶಾರ್ಪ್ನೆಸ್ ಇದೆ. ಇನ್ನೊಂದೇನಿದೆ, ನೆಕ್ಸ್ಟ್ ಇದೆ, ಅದು ಎರಡು ಕಡೆ ಭಾಗ ಹದವಾದುದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುತ್ತೆ. ಅದು ಕೀಲು ಮಜ್ಜೆ ಪ್ರಾಣ ಆತ್ಮ ವ್ಯತ್ಯಾಸ, ಅನೇಕ ವ್ಯತ್ಯಾಸ ಗೊತ್ತಿಲ್ಲ. ಅದು ಶರೀರ ಪ್ರಭಾವವಾಗಿ ಬರೆದಿದೆ, ಅದಕ್ಕೆಲ್ಲ ಆತ್ಮೀಯ ಅರ್ಥವಾಗಿ ನಾವು ನೋಡಬೇಕು. ಪ್ರಪಂಚ ರೀತಿಯುಳ್ಳ ಕೆಲ ಆಶೀರ್ವಾದಗಳು ವಿಷಯಗಳು, ಪ್ರಾಣ ಆತ್ಮ ರೀತಿಯಾಗಿ ಕೆಲ ಸಮಾಧಾನ ಆಶೀರ್ವಾದ ವಿಷಯಗಳು. ಇದು ವಿಭಾಗಿಸಿ ತೋರಿಸ್ತಾರೆ ನಮಗೆ ಈ ವಾಕ್ಯ. ಇದು ಆತ್ಮೀಯ ವಿಷಯ, ಇದು ಪ್ರಾಪಂಚಿಕ ವಿಷಯ. ಇದರಲ್ಲಿ ನೀವು ಸೇರಬೇಡ, ಇದಲ್ಲಿ ಸೇರಬೇಕು. ಇದು ಈ ವಿಷಯಗಳೆಲ್ಲ ಕಾಣ ಬರುತ್ತೆ, ಅದೆಲ್ಲ ಬರಲ್ಲ. ಈ ರೀತಿಯಲ್ಲಿ ನಮಗೆ ವಿವೇಚಿಸಿ ತೋರಿಸ್ತೆ ಯಾವುದು ಈ ದೇವರದು ವಾಕ್ಯ ಎಂಬ ಘಟ್ಟ. ವಿಭಾಗಿಸಿ ತೋರಿಸ್ತದೆ ಎರಡಕ್ಕೂ, ಪ್ರಾಣ ವಿಷಯ, ಅದೇ ಸಮಯ ಮಜ್ಜ ಶರೀರ ಪ್ರಕಾರವಾಗಿ, ಅದೇ ಪ್ರಪಂಚ ರೀತಿಯಾಗಿರುವ ವಿಷಯ. ಇಲ್ಲದ್ರೆ ನಮ್ಗೆ ಅರ್ಥ ಆಗಲ್ಲ. ಅನೇಕರ ಚಿಂತೆ ದೇವರ ಆಶೀರ್ವಾದ ಎಂಬುದು ಸೈಟು ಮನೆ ಕಟ್ಟುವುದು, ಸೈಟ್ ತಗೊಳ್ಳುವುದು, ಹಣ ಆಸ್ತಿಯಲ್ಲಿ ಮೇಲೆ ಬರುವುದು, ಇದು ಮಾತ್ರ ದೇವರದ ಆಶೀರ್ವಾದ. ಅದೆಲ್ಲ ದೇವರದು ಆಶೀರ್ವಾದ. ಜೀವನದಲ್ಲಿ ಸಮಾಧಾನ, ಹಣ ಆಸ್ತಿ ಇರ್ಬೋದು, ಆಗ ಸಮಾಧಾನ ಇಲ್ಲಂದ್ರೆ ಏನು ಪ್ರಯೋಜನ? ದೇವರ ಆಶೀರ್ವಾದ ಎಂಬುದು ಯಾವುದು? ಯಾಕೆ ನಾವು ಈ ದೇವರನ್ನೇ ಸ್ವೀಕರಿಸಬೇಕು? ಅವ್ರು ಏನ್ ಮಾಡ್ತಾರೆ ನಮಗೆ, ಏನ್ ಮಾಡಿಕೊಂಡಿರುತ್ತಾರೆ ನಮಗೆ, ಏನೆಲ್ಲ ಮಾಡಬಹುದು, ಇದೆಲ್ಲ ಅರ್ಥ ಆಗಿದೆ. ಅದೇ ನೋಡಿ, ಕರೆಕ್ಟ್ ಸೆಂಟರ್ ಪಾಯಿಂಟ್ ಅಲ್ಲಿ ವಿಭಾಗ ಮಾಡಿ ತೋರಿಸ್ತಾರೆ ನಮಗೆ. ನೆಕ್ಸ್ಟ್ ಏನಿದೆ? ವಿಭಾಗಿಸಿ
ಹೃದಯದ ನೋಡಿ, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ. ಉದ್ದೇಶಗಳು ಆಲೋಚನೆಗಳು ಎರಡು ವ್ಯತ್ಯಾಸ ಇದೆ. ಹೃದಯ ಆಲೋಚನೆ, ದೇವರ ಸೇವೆ ನಾನು ಮಾಡಬೇಕು, ಅನೇಕರಿಗೆ ಚಿಂತೆ ಇದೆ. ನಿಮ್ಮ ಉದ್ದೇಶ ಯಾವುದು? ಯಾಕೆ ಮಾಡ್ತೀರಾ? ಅದು ಏನು ಬ್ರದರ್, ಚರ್ಚೆಲ್ಲ ದೊಡ್ಡದಾಗಬೇಕು, ಕಾಣಿಕೆ ದರ್ಶನ ಜಾಸ್ತಿ ಬರಬೇಕು, 2 ಸೈಟ್ ತೆಗಿಬೇಕು, ನನಗೂ ಖರ್ಚಿದೆಲ್ಲ ಮಕ್ಕಳ ಓದಿಸ್ಬೇಕು, ಕಾರು ತೆಗಿಬೇಕು, ಇದೆ ನಂದು ಉದ್ದೇಶ. ಡಿಫ್ರೆನ್ಸ್. ಆಲೋಚನೆಗಳಿಗೂ ಮನ ಉದ್ದೇಶಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಈ ರೀತಿಯಲ್ಲಿ ನಾವು ಅವ್ರ ಎಕ್ಸಾಂಪಲ್ ಹೇಳಿದ್ರು, ಎಲ್ಲಾ ವಿಷಯ ನಾವು ಈ ರೀತಿಯಲ್ಲಿ ನೋಡಬೇಕು. ಆಲೋಚನೆ ಯಾಕೆ, ನಿಮ್ದು ಉದ್ದೇಶ ಯಾಕೆ ಈ ತರ ಮಾಡಬೇಕು ಆಲೋಚಿಸ್ತೀರಾ? ಉದ್ದೇಶ ಜನರು ಬರ್ತಾರೋ ಬರಲು ಪರವಾಗಿಲ್ಲ, ಎಷ್ಟು ಜನ ಬರ್ತಾರೋ ಅವ್ರಿಗೂ ಪಕ್ಕನ ದೇವರದ್ದು ವಾಕ್ಯ ಹೇಳಿಕೊಟ್ಟು ಒಂದು ವ್ಯಕ್ತಿ ಆಗಲಿ ಪರವಾಗಿಲ್ಲ ನನ್ನ ಜೊತೆಗೆ ಇರಲಿ, ಯೇಸು ಕ್ರಿಸ್ತು ಬರುವಾಗ ಕರ್ಕೊಂಡು ಹೋಗ್ಬೇಕು ಜೊತೆಗೆ ಆ ಒಂದು ಆತ್ಮೀಯ ಚಿಂತನ. ಏನೊಂದು ಮಾಡಿ 1000 ಜನ ನನ್ನ ಕಡೆ ಬರಬೇಕು, ಆವಾಗ ನನ್ನ ಹೆಸರು ಮೇಲೆ ಬರ್ಬೋದು, ಅದು ಉದ್ದೇಶ. ಆಗ ಇಬ್ರು ಮಾಡೋದು ಯಾವುದು? ಆಲೋಚನೆಗಳು, ಉದ್ದೇಶಗಳು. ಇದೆಲ್ಲ ಸರಿಯಾ ತಪ್ಪ ಯಾವಾಗ ಅರ್ಥ ಆಗುತ್ತೆ? ವಾಕ್ಯ ಎಂಬ ಕೆಟ್ಟ ನಮ್ಮಲ್ಲಿ ಇರುವಾಗ. ಅದು ಇಲ್ಲದವರನ್ನೇ ನೀವು ಹೇಳ್ಬೋದು, ಯಾಕೆ ಬ್ರದರ್ ಅವರು ಆ ಥರ ಮಾಡಿ ಈ ಥರ ಮಾಡಿದ್ದಾರೆ? ಉತ್ತರ ಏನು ಗೊತ್ತಾ? ಅವ್ರಿಗೆ ವಾಕ್ಯ ಎಂಬ ಕೆಟ್ಟ ಕೈಯಲ್ಲಿ ಇಲ್ಲ, ಸುಮ್ಮನೆ ಹೆಸರು ಕೆಟ್ಟಿದ್ದಾರೆ, ಅದು ಉಪಯೋಗಿಸಿ ಗೊತ್ತಿಲ್ಲ, ಅರ್ಥನೂ ಗೊತ್ತಿಲ್ಲ. ಏನೊಂದು ನೋಡ್ಬೇಕು, ಅವರವ್ರು ನೋಡಿ ಇವ್ರು ಮಾಡ್ತಾನೆ, ಇವ್ರು ನೋಡಿ ಇವ್ರು ಮಾಡ್ತಾನೆ, ಅಷ್ಟೇ ಬಿಟ್ಟು ಅದು ಆಲೋಚನೆ ಉದ್ದೇಶ ಒಂದಾಗಿರ್ಬೇಕು, ಒಂದಲ್ಲ. ಆಲೋಚನೆ ದೇವರು ಸುವಾರ್ಥ ಸಾರಬೇಕಂದ್ರೆ ಉದ್ದೇಶನು ಅದು ಮುಖಾಂತರವಾಗಿ ಅನೇಕರು ದೇವರ ಕಡೆ ಬರಬೇಕು ಎಂಬ ಚಿಂತೆ ಸಾರಬೇಕು. ಅವ್ರು ದೇವರ ಕಡೆ ಬರ್ತಾರೋ ಇಲ್ಲೋ, ಆಗ ಮಾತ್ರ ನಮ್ಗೆ ಚೆನ್ನ ಆಸ್ತಿ ಬರಬೇಕು, ಅದು ನಮ್ದು ಉದ್ದೇಶ ಅಂತಾರೆ. ಪ್ರಯೋಜನ ಈ ರೀತಿಯಲ್ಲಿ ವಿಷಯ, ಉದಾಹರಣೆ ಈ ರೀತಿಯಲ್ಲಿ ಅನೇಕ ವಿಷಯ ಇದೆ. ದೇವ್ರ ಸುವಾರ್ಥ ಸಾರುವುದೆಲ್ಲ ನಾನು ಎಕ್ಸಾಂಪಲ್ ನಿಮ್ಗೆ ಅರ್ಥ ಮಾಡೋ ವಿಷಯ ನಾನು ಹೇಳ್ತೀನಿ ಅಷ್ಟೇ, ವಿಷಯ ಬೇರೆ ಯಾವುದಲ್ಲ. ಇದು ವಿವೇಚಿಸುವುದು ಯಾರು? ವಾಕ್ಯವೆಂಬ ಗಡ್ಕ ಇರುವಾಗ ವಾಯಿರುವ ಕತ್ತಿ ಬರೆದಿರ ಅದು ಗಡ್ಕ. ಈ ವಿವೇಚಿಸುವ ಜ್ಞಾನವಿಲ್ಲಂದ್ರೆ ನಾವು ಸಹಿತ ವಿದೇಶಕ್ಕೊಳಗಡೆ ಹೋಗ್ಬೇಕು. ಕೇಳಕ್ಕೆ ಚೆನ್ನಾಗಿದೆ, ಜೀವನದಲ್ಲಿ ಸಮಾಧಾನ ಸಿಗ್ಬೋದು, ಬೆಳವಣಿಗೆ ಬರ್ಬೋದು. ಹಾಗೆ ನಿಜವಾಗಿ ಇರುವ ವಾಕ್ಯ ಮುಖಾಂತರವಲ್ಲ, ನಿಜವಾಗಿರೋ ವಾಕ್ಯ ತಪ್ಪಾಗಿ ಹೇಳಿಬಿಟ್ಟ ಮುಖಾಂತರ ಸಾಧನ ಮಾಡ್ತಾನೆ. ಈ ವಿಷಯ ತಪ್ಪೇ ಇಲ್ಲ, ಮಾಡ್ತಾನ, ಕರೆಕ್ಟಾಗಿ ಮಾಡ್ತಾನೆ. ಉದಾಹರಣವಾಗಿ ನಾನು ಹೋದ ವಾರ ಕೇರಳ ಟ್ರಿವಾಂಡ್ರಮ್ ಹೋಗುವಾಗ ಒಂದು ಏರ್ಪೋರ್ಟ್ಸ್ ಆಫೀಸರ್ ನೋಡಿದ್ವಿ. ನಾನು ನೈಟು ಇಲ್ಲಿಂದ 9 ಗಂಟೆಗೆ ಟ್ರೈನ್. ಅವ್ರು ಕೂತ್ಕೊಂಡು ಯಾರು ಮಾತಾಡಲ್ಲ, ಎಲ್ಲ ನಿದ್ರೆ ಹೋಗೋಣ ನೈಟು. ಅವ್ರವ್ರು ಬರ್ತ ಮೇಲೆ ಅನ್ಕೊ ಅಪ್ಪರ್ ಬರ್ತಿಂದ ಕೆಳಗಡೆ ನೋಡುವಾಗ ಇವ್ರು ಏನು ಮಾಡ್ತಾರೆ, ಅಚ್ಚಿಷ್ಟೆಲ್ಲ ಪುಸ್ತಕ ಓದಿದ್ರು. ಇವರು ಕ್ರಿಶ್ಚಿಯನ್ಗೆ ಆವಾಗ ಅರ್ಥ ಆಯಿತು. ಸರಿ, ಬೆಳಗ್ಗೆ ಎಲ್ಲ ಟೈಮ್ ಇದೆಲ್ಲ 12:15 ತನಕ 12:15 ಅಲ್ಲಿ ಹೋಗಿ ಸೇರುವುದು. ಅಷ್ಟು ಟೈಮ್ ಇದೆಲ್ಲ ಮಾತಾಡೋಣ ನಾನು ಹೇಳ್ಬಿಟ್ಟು ನಾನು ನಿದ್ರೆಗೆ ಹೋಗಿದ್ದು, ಅವರು ನಿದ್ರೆ ಮಾಡಿದ್ದಾರೆ. ಬೆಳಗ್ಗೆ ಎದ್ಬಿಟ್ಟು ನಾನು ಬೈಬಲ್ ಓದಿದ್ದು, ಅವರು ಅವ್ರದ್ದು ಪುಸ್ತಕಗಳು ನಾನು ನೋಡ್ತಾರೆ, ನಾನು ಅವ್ರು ನೋಡ್ತೀವಿ, ಎಲ್ಲ ಆಯಿತು. 10 ಗಂಟೆಗೆ ನಾನು ಪಕ್ಕದ ಬಂದು ಕೂತ್ಕೊಂಡಿದ್ದಾರೆ. ಸುಮ್ಮನೆ ಮಾತು ಶುರುವಾಯಿತು. ಇದು ದೇವ್ರ ವಿಷಯ ಅಲ್ಲ, ಏನೊಂದು ಮಾತು ಶುರು ಮಾಡಬೇಕು, ಮಾಡಿ ಆಯಿತು. ಅವ್ರಿಗೆ ತಿರ್ಗ ಹೋಗಿ ಇದೊಳಗಡೆ ಬಂದ ಗಂಟೆ ಅದು ಬೇಕು. ತಿರ್ಗಾ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿದ್ರು, ಅವ್ರದ್ದು ದೇವ್ರದ್ದು ಎಕ್ಸ್ಪೀರಿಯನ್ಸ್ ಹೇಳಿ ಒಂದು ವಿಷಯ ಅವ್ರಿಗೆ ಹೇಳಿದ್ದಾರೆ. ನೀವು ಹೇಳಿದ್ರೆ ನಾನು ಅರ್ಥ ಮಾಡ್ತೀನಿ, ಆಗ ನನಗೂ ಇದರೊಂದು ಎಕ್ಸ್ಪೀರಿಯನ್ಸ್ ಇದೆ. ಏನು ಎಕ್ಸ್ಪೀರಿಯನ್ಸು? ಅವ್ರದ್ದು ಒಂದು ಸಹೋದರಿ ತಂಗಿ ಹೇಳಿದ್ದಾರೆ, ಕರ್ನಾಟಕದಲ್ಲಿ ಒಂದು ಸಿಸ್ಟರ್ ಇದ್ದಾರೆ, ಅವರು 3 ದಿನ 4 ದಿನ ಅಲ್ಲಿ ಇರಬೇಕು. ಅವರು ನಿಮ್ಮಲ್ಲಿ ಏನೇನು ಕೊರತೆ ಇಲ್ಲದೋ ಪ್ರಾರ್ಥನೆ ಮಾಡಿ ಹೇಳ್ತಾರೆ, ಗುಂಪುಗೊಳಗಡೆ ನಿನ್ನ ಹೆಸರು ಹೇಳಿ ಕರೀತಾರೆ ನೋಡಿ. ಅದೇ ರೀತಿಯಲ್ಲಿ 2ನೇ ದಿನ ಇವ್ರ ಹೆಸರಿಗೆ ಕರೀದ್ರು. ಯಾರು? ಆ ಸಿಸ್ಟರ್. ನಾನು ನಿನ್ನ ದೇವರು ಮುಟ್ತಾರೆ, ನಿನ್ನ ಹೃದಯ ದೇವರು
ದೇವರ ಮಾದ ಕಡೆ ತಾಯಿ ಕಡೆ ನಿಮ್ಮ ಹೃದಯ ಒಪ್ಪಿಸಿ, ಅವರು ನಿನ್ನ ಹೃದಯ ಓಡಿಸಿ ಅದು ಮಾಡಿ ಇದು ಮಾಡಿ ಮಾಂಸ ರೀತಿಯಾಗಿ ಮಾಡಿ ಬಿಡುವಾಗ ಪವಿತ್ರಾತ್ಮ ನಿನ್ನಲ್ಲಿ ಕ್ರಿಯೆ ಮಾಡ್ತಾರೆ. ಯಾಕೆ ನೀವು ಬಿಡೋದಿಲ್ಲ ಅನ್ನೋ ಇವ್ರ ಹೆಸರು ಹೇಳಿರುವಾಗ ಇವ್ರಿಗೆ ಏನೋ ಒಂದು ಖುಷಿ ಆಗಿ ಏನೋ ಒಂದು ಕ್ರಿಯೆ ಆಗಿಲ್ಲ ಅವ್ರ ಶರೀರದಲ್ಲಿ. ಸರಿ ನೋಡೋಣ ಬಿಟ್ಬಿಟ್ಟಾರೆ. ತಿರುಗಿ ಅವರು 6 ತಿಂಗಳು ಕೊಡಗಡೆ ಅನೇಕ ವ್ಯತ್ಯಾಸಗಳು ಜೀವನದಲ್ಲಿ ಆಯ್ತು. ಆಗ ಒಂದು ವಿಷಯ ಅವ್ರು ಹೇಳಿದ್ದಾರೆ. ಮೊದಲನೇ ದಿನ ನೈಟು ನಿದ್ರೆಯಲ್ಲಿ ಇವ್ರಿಗೊಂದು ಶಬ್ದ, 1 ಕೊರಿಂಥಿಯರು 3:18, 1 ಕೊರಿಂಥಿಯರು 3:18. ಇವರು ಬೈಬಲೇ ಓದಾದ ವ್ಯಕ್ತಿ, ಯಾಕಂದ್ರೆ ಕ್ಯಾಥಲಿಕ್. ಇದೇನಪ್ಪ 1 ಕೊರಿಂಥಿಯರು 3:18 ತಿರುಗಿ ಅವರು ನಿದ್ರೆ ಮಾಡಿದ್ದಾರೆ. ಬೆಳಗ್ಗೆ 2ನೇ ದಿನ ಇವರು ಈ ಸಿಸ್ಟ್ರು ಹೆಸರು ಹೇಳಿ ಕರೆಯುವಾಗ ಇವರು ಹೇಳಿ ತಿರುಗ 1 ಕೊರಿಂಥಿಯರು 3:18, 1 ಕೊರಿಂಥಿಯರು 3:18 ಬರುತ್ತೆ. ಏನಪ್ಪ ನೈಟ್ ಆಯ್ತು, ಪಕ್ಕದಲ್ಲಿ ಕೇಳಿದ್ರು. ಅದು ಏನಲ್ಲ, ಹೊಸ ಒಡಂಬಡಿಯಲ್ಲಿ ಒಂದು ಪುಸ್ತಕ. ಸರಿ ಬೈಬಲ್ ತೋರಿಸಿ ನನಗೆ. ಬೈಬಲ್ ಕೊಟ್ಟಿದ್ದು ಇವರು ಓದುವಾಗ ಅದರಲ್ಲಿ ಸಾರಾಂಶ ಇದೇನೆ, ನೀವು ಮನುಷ್ಯರದ ಚಿಂತೆ ನೋಡಬೇಡ, ದೇವರ ಚಿಂತೆಗೆ ನನ್ನನ್ನು ಒಪ್ಪಿಸಿ. ಇದೆ ಅದಕ್ಕೂ ನಾನು ವಾಕ್ಯ ಅವರು ವಿಷಯ ಹೇಳಿದ್ದಾರೆ. ಸರಿ, ಏನು ವಿಷಯ? ನೀವು ನಿಮ್ಮ ಹೃದಯ ದೇವ ತಾಯಿ ಹತ್ರ ಕೊಡಬೇಕು, ಇಲ್ಲಂದ್ರೆ ಪವಿತ್ರಾತ್ಮ ಕೆಲಸ ಮಾಡಲ್ಲ. ನೋಡಿ, ಮೆಸೇಜ್ ಕರೆಕ್ಟಾಗಿ ಬರುತ್ತೆ. ನಾ ಹೇಳಿದ್ದು ಇದು ಬರುತ್ತೆ, ಈ ಥರ ಮೆಸೇಜು, ಈ ಥರ ವಾಕ್ಯ ನಿಮ್ಮ ಕಿವಿಯಲ್ಲಿ ಬರ್ಬೋದು ಅನ್ನೋ ದೇವ್ರಿಗೆ ಆವಾಗೇ ಗೊತ್ತು. ಅದಕ್ಕೆ ಎಚ್ಚರಿಕೆಯಾಗಿ ಮುಂದಿನ ದಿನ ನೈಟು ನಿಮ್ಮ ಹೃದಯದಲ್ಲಿ ಪವಿತ್ರಾತ್ಮ ಹೇಳಿದೆ. 1 ಕೊರಿಂಥಿಯರು 3:18 ಈಗಲೇ ಹೇಳಿದೆ. ಆಗ ನೀವು ಅದು ಕಿವಿ ಕೊಟ್ಟಿಲ್ಲ, ಅದು ತಪ್ಪಾಗಿ ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ. ನಿಮ್ಮ ಹೃದಯ ಕಡಿಮೆ ಪಡೆದು ಮಾಡಬೇಡ, ಬಿಟ್ಬಿಡು ಅದು ಅರ್ಥವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಹೃದಯ ದೇವರ ತಾಯಿ ಹತ್ರ ಮೇರಿ ಮಾತ್ರ ಕೊಟ್ಟಿದ್ದು. ಈಗ ಪವಿತ್ರಾತ್ಮ ಕೆಲಸ ಮಾಡಿ ಅನ್ಕೊಳ್ತೀರಾ, ಅದು ಏಕ್ದಮ್ ವಾಕ್ಯಕ್ಕೆ ನಮ್ಮ ಹೃದಯದಲ್ಲಿ ಕೆಲಸ ಮಾಡಬೇಕೆಂದ್ರೆ ನಮ್ಮ ಹೃದಯ ಪವಿತ್ರಾತ್ಮನನ್ನೇ ರೆಡಿ ಮಾಡುವುದು. ಯಾಕೆಂದ್ರೆ ಅವರು ನಮ್ಮಲ್ಲಿ ಬಂದು ಪಾಪ ನೀತಿ ನ್ಯಾಯದ ಬಗ್ಗೆ ಹೇಳಿಕೊಡುವಾಗ ನಾವು ಯೋಚನೆ ಮಾಡಿ ನಮ್ಮ ಹೃದಯ ಏನಾಗುತ್ತೆ, ಕಡಿಮೆ ಎಂಬುದು ಮೃದು ಆಗುತ್ತೆ, ಮಾಂಸ ರೀತಿಯಲ್ಲಿ ಆಗುತ್ತೆ, ಸಾಫ್ಟ್ ಆಗುತ್ತೆ. ಆವಾಗ ಯೇಸು ಕ್ರಿಸ್ತು ನಿನ್ನಲ್ಲಿ ಕ್ರಿಯೆ ಮಾಡ್ತಾರೆ. ಪವಿತ್ರಾತ್ಮಲೆ ಕ್ರಿಯೆ ಮಾಡುವುದು. ಯಾಕೆಂದ್ರೆ 1 ತಿಮೋಥಿ 2ನೇ ಅಧ್ಯಾಯದಲ್ಲಿ ಇದೆ, ಮನುಷ್ಯನಕ್ಕೂ ಒಂದು ದೇವನಿದಾನೆ, ದೇವನಿಗೂ ಮನುಷ್ಯನಿಗೂ ಮಧ್ಯಸ್ಥರು ಯಾರು? ಯೇಸು ಕ್ರಿಸ್ತನಿದೆ, ಪವಿತ್ರಾತ್ಮನಲ್ಲ. ಆ ಮಧ್ಯಸ್ಥರನ್ನೇ ಕ್ರಿಯೆ ಮಾಡಬೇಕು. ನೀವು ಪವಿತ್ರಾತ್ಮ ಕ್ರಿಯೆ ನೋಡಿ, ಜಸ್ಟ್ ಟ್ವಿಸ್ಟ್ ಮಾಡಿದ್ದಾರೆ. ಪವಿತ್ರಾತ್ಮ ಜಾಗ ಮೇರಿ ಮಾದಾಗ ಕೊಟ್ಟು, ಯೇಸು ಕ್ರಿಸ್ತು ಜಾಗ ಪವಿತ್ರಾತ್ಮ ಕೊಟ್ಟಿದ್ದು, ಅಷ್ಟೇ ಅವರು ವ್ಯತ್ಯಾಸ ಮಾಡಿದ್ದು. ಆಗ ನಿಮಗೆ ಸಮಾಧಾನ ಸಿಕ್ಕಿತ್ತು, ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿತ್ತು, ಎಲ್ಲ ಸಿಕ್ಕಿತ್ತು. ಆಗ ನೀ ಇರುವುದು ತಪ್ಪಾಗಿರುವ ದಾರಿಯಲ್ಲಿ ಎಷ್ಟೋ ಉದಾಹರಣೆಗಳನ್ನ ತೋರಿಸಿಕೊಟ್ಟಿದೆ. ಆಗ ಕಡೆಯ ತನಕ ಸ್ವೀಕರಿಸಿಲ್ಲ. ಆಗ ಒಂದು ವಿಷಯ ಅವರು ಹೇಳಿದ್ದಾರೆ, ನಾನು ನಿಮಗೆ ತುಂಬಾ ದೇವರು ವಾಕ್ಯ ಜ್ಞಾನದಿಂದ ನಮ್ಗೆ ಅರ್ಥ ಆಯಿತು, ಕೆಲವು ವಿಷಯಗಳು ನಮ್ಗೆ ಅರ್ಥ ಆಯಿತು, ತುಂಬ ಥ್ಯಾಂಕ್ಸ್. ಇದೇ ಹೇಳಿ ನಾವು ನಾನು ಹೃದಯದಲ್ಲಿ ಪ್ರಾರ್ಥನೆ ಮಾಡಿದ್ದು. ಅವ್ರ ಹತ್ರ ಹೇಳಿದ್ರೆ ನಾನು ಒಂದು ದಿನ ದೇವ್ರ ಸಿಕ್ಕಿದ್ರೆ ನಾವು ತಿರ್ಗ ನೋಡ್ಬೋದು ಜೀವನದಲ್ಲಿ, ಅಷ್ಟೇ. ಹಾಗೆ ನನ್ನ ವಿಶ್ವಾಸ ಹಾಕಿರೋ ಬೀಜ ಒಂದು ಕಾಲದಲ್ಲಿ ಗಿಡಯಾಗಿ ಬರ್ಬೋದು. ಈ ರೀತಿ ವ್ಯತ್ಯಾಸ ಗೊತ್ತಿಲ್ಲ, ಯಾಕೆ ಅದು ಸ್ವೀಕರಿಸಿದದು? ದೇವರದು ವಾಕ್ಯ ಬಗ್ಗೆ ಜ್ಞಾನ ಇಲ್ಲ. ವಾಕ್ಯ ಓದಿದ್ದಾರೆ, 1 ಕೊರಿಂಥಿಯರು 3:18 ಅವರು ಓದಿದೆ, ತಿಳ್ಕೊಂಡಿಲ್ಲ, ತಪ್ಪಾಗಿ ಹೇಳಿಕೊಟ್ಟಿದ್ರು. ಅದೇ ಅವರು ಸ್ವೀಕರಿಸಿದ್ದಾರೆ. ಇಲ್ಲಂದ್ರೆ ಅವರನ್ನು ಸ್ವೀಕರಿಸೋದು ಕಠಿಣವಾಗಿದೆ. ಈ ರೀತಿಯಲ್ಲಿ ನಾವು ದೇವರದು ವಾಕ್ಯ ತಿಳ್ಕೊಬೇಕು.